ದೇವಜನರೇ, ನಿಮ್ಮೆಲ್ಲರಿಗೆ ಶುಭೋದಯ. ಈ ಮುಂಜಾವಿನಲ್ಲಿ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಕೀರ್ತನ ಸಂಗ್ರಹ 94ನೆಯ ಕೀರ್ತನೆ 18ನೆಯ ವಚನ. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಗಿದೆ. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ವೆನ್ ಐ ಸೆಡ್ ಮೈ ಫುಟ್ ಸ್ಲಿಪ್ಪೆಡ್, ದೈ ಮರ್ಸಿ ಓ ಲಾರ್ಡ್ ಹೆಲ್ಪ್ ಮೀ ಅಪ್. ವಾಕ್ಯದ ಸಂದೇಶ ಮಾನವ ದೌರ್ಬಲ್ಯ ಅಥವಾ ಹತಾಶೆಯ ಕ್ಷಣವನ್ನು ಸೂಚಿಸುತ್ತದೆ. ಇಲ್ಲಿ ಕೀರ್ತನೆಗಾರ ಆಧ್ಯಾತ್ಮಿಕವಾಗಿ ಹಾಗೂ ದೈಹಿಕವಾಗಿ ಸಂಪೂರ್ಣ ಕುಸಿತದ ಅಂಚಿನಲ್ಲಿ ಇದ್ದಾನೆ. ನನ್ನ ಕಾಲು ಜಾರಿತು, ಮೈ ಫೂಟ್ ಸ್ಲಿಪ್ಪೆಡ್ ಎಂಬ ಪದಗುಚ್ಛವು ಪಾಪ ನಾಶನ ಅಥವಾ ಸಂಪೂರ್ಣ ವಿನಾಶನಕ್ಕೆ ಬೀಳುವ ಹಂತದಲ್ಲಿರುವುದಕ್ಕೆ ಒಂದು ರೂಪಕವಾಗಿದೆ. ಇದು ವೈಯಕ್ತಿಕ ದೌರ್ಬಲ್ಯದ ಆಳವಾದ ಅರ್ಥವನ್ನು ಮತ್ತು ಒಬ್ಬನ ಸ್ವಂತ ಪ್ರಯತ್ನಗಳು ನಿಲುಕದು ಎಂಬ ಅಗಾಧ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ. ಕರ್ತನೆ, ನಿನ್ನ ಕರುಣೆ ನನ್ನ ಎತ್ತಿ ಹಿಡಿದಿದೆ ಎಂಬ ಪದದ ದ್ವಿತೀಯಾರ್ಧವು ವಿಮೋಚನೆಯ ಮೂಲವನ್ನು ಬಹಿರಂಗಪಡಿಸುತ್ತದೆ. ಕೀರ್ತನೆಗಾರ ತನ್ನ ಸ್ವಂತ ಶಕ್ತಿಯಿಂದಲ್ಲ, ಬದಲಾಗಿ ದೇವರ ಕರುಣೆ, ಪ್ರೀತಿ, ದಯೆ ಇವುಗಳಿಂದ ಪೋಷಿಸಲ್ಪಟ್ಟಿದ್ದಾನೆ. ಕಾಲು ಜಾರಿತು. ಬದುಕಿನ ಕುಸಿತವನ್ನು ತಡೆಯಲು ಯಾಫೆಯ ದೈವಿಕ ಶಕ್ತಿ ಅದು ಸ್ಥಿರವಾಗಿದೆ ಎಂಬ ಅಚಲತೆಯನ್ನು ಸೂಚಿಸುತ್ತದೆ. ದೇವರ ಕರುಣೆಯ ಪಾತ್ರ ಇಲ್ಲಿ ಮುಖ್ಯವಾಗಿ ಎದ್ದು ಕಾಣುತ್ತದೆ. ಜೀವನದಲ್ಲಿ ಸೋತು ನಿರಾಶೆಯಲ್ಲಿ ಬಿದ್ದು ಹೋದಾಗ, ದಾರಿ ಕಾಣದೆ ಮುಗ್ಗರಿಸುವಾಗ, ಮನವು ಕುಂದಿದಾಗ ತನ್ನನ್ನು ಎತ್ತಿ ಹಿಡಿಯುವ ಸಕ್ರಿಯ ಶಕ್ತಿ ಅದು ದೇವರ ಕರುಣೆಯಾಗಿದೆ. ನಿನ್ನ ಕೃಪೆ ನನಗೆ ಆಧಾರ ಅಂದರೆ ದೇವರ ವಿಮೋಚನೆಯ ಹೃದಯ ಸ್ಪರ್ಶ ಹಸ್ತವನ್ನು ಕೀರ್ತನೆಗಾರ ಇಲ್ಲಿ ಅನುಭವಿಸಿದ್ದಾನೆ. ಕೀರ್ತನೆಗಾರ ತನ್ನ ವೈಫಲ್ಯ ಬಿಕ್ಕಟ್ಟುಗಳಲ್ಲಿ ದೇವರ ಕರುಣೆಯನ್ನು ಹೊಂದಿದಂತೆ, ಪ್ರೀತಿಯ ಸಹೋದರ ಸಹೋದರಿಯೇ, ನಮ್ಮ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳಲ್ಲಿಯೂ ದೇವರ ಸ್ಪರ್ಶ ನಮಗೆ ಒದಗಲಿ. ಆಮೇನ್. ಪ್ರಾರ್ಥಿಸೋಣ. ಕೃಪಾಪೂರ್ಣನೂ ದಯಾಮಯನೂ ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹಾಪರಿಶುದ್ಧ ನಾಮಕ್ಕೆ ನಿನ್ನ ಮಕ್ಕಳಾದ ನಾವೆಲ್ಲರೂ ಮತ್ತೊಂದು ನೂತನ ದಿನವನ್ನು ಕಾಣುವಂತೆ, ಜೀವಿಸುವಂತೆ ಕೊಟ್ಟಂಥ ಕೃಪೆಗಾಗಿ ನಾವು ಹೃದಯ ತುಂಬಿ ನಿನಗೆ ವಂದಿಸುತ್ತೇವೆ. ದೇವರೇ, ನಾವು ಮನುಷ್ಯ ಮಾತ್ರದವರು, ನಿದ್ರೆಗೆ ಸಮಾನರು, ನಾವು ಏನೂ ಅಲ್ಲ, ನಿನ್ನ ಮುಂದೆ ಬೂದಿಯು, ನಿನ್ನ ಮುಂದೆ ಧೂಳು ಆಗಿದ್ದೇವೆ ಸ್ವಾಮಿ. ನಮ್ಮನ್ನು ನಿನ್ನ ಕರುಣೆಯಿಂದ ಕಾಪಾಡಿದೆ ದೇವರೇ. ಕೀರ್ತನೆಗಾರನು ಹೇಳುವ ಹಾಗೆ, ನನ್ನ ಕಾಲು ಜಾರಿತು ಅಂದಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಯಿತು ಎಂಬುದಾಗಿ. ನಮ್ಮ ಬದುಕಿನಲ್ಲಿ ಅನೇಕ ವೇಳೆ ಜೀವನದಲ್ಲಿ ಸೋತಿದ್ದೇವೆ, ನಿರಾಶೆಯಲ್ಲಿ ಕುಂದಿ ಹೋಗಿದ್ದೇವೆ, ಪಾಪದಲ್ಲಿ, ಬೇರೆ ಬೇರೆ ಚಟಗಳಲ್ಲಿ, ಬೇರೆ ಬೇರೆ ಕೆಟ್ಟ ಗುಣಗಳಲ್ಲಿ ನಮ್ಮ ಮನಸ್ಸು ಜಾರಿ ಹೋದಾಗ ನೀನು ನಮ್ಮನ್ನು ಕೈಬಿಡದೆ ಕಾಪಾಡಿ ನಡೆಸಿದೆ. ಭದ್ರವಾದಂಥ ಹೆಜ್ಜೆಯನ್ನು ಹಾಕಲು ನೀನು ಕೊಟ್ಟಂಥ ಬಲ, ಶಕ್ತಿಗಾಗಿ ಸ್ತೋತ್ರ. ದೇವ, ಈ ವಾಕ್ಯ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿ. ಈ ವಾಕ್ಯ ನಮಗೆ ಬಲ ಕೊಡಲಿ. ನಾವು ಯಾವುದೇ ರೀತಿಯಲ್ಲಿ ಜಾರದಂತೆ, ಸೋತು ಹೋಗದಂತೆ ನಿನ್ನನ್ನು ಆತುಕೊಂಡು ಬದುಕಲು ನಿನ್ನಾತ್ಮನ ಬಲ ಕೊಡು. ಆಮೇನ್.